ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕನ್ನಡದ ಒಂದು ಬಹಳ ಮುಖ್ಯವಾದಂಥ ನಾಟಕ ಬೆರಳಿಗೆ ಕೊರಳ್ ಅಂತಕ್ಕಂತಹ ನಾಟಕವನ್ನು ಕುರಿತು ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂದ್ಕೊಂಡಿದ್ದೇನೆ. ಸ್ನೇಹಿತರೆ, ನಿಮಗೆ ಬಹಳಷ್ಟು ಜನರಿಗೆ ಗೊತ್ತಿರ್ಬೋದು, ಬಹಳಷ್ಟು ಜನರಿಗಲ್ಲದ್ರೆ ಕೆಲವರಿಗೆ ಆದರೂ ಗೊತ್ತಿರ್ಬೋದು. ಬೆರಳಿಗೆ ಕೊರಳ್ ಕನ್ನಡದ ಮಹಾಕವಿ ಕುವೆಂಪು ರಚಿಸಿರ್ತಕ್ಕಂತಹ ಒಂದು ನಾಟಕ. ಈ ನಾಟಕ ಕುವೆಂಪು ಅವರ ನಾಟಕಗಳಲ್ಲಿ ಮಾತ್ರವಲ್ಲ, ಒಟ್ಟಾರೆ ಆಧುನಿಕ ಕನ್ನಡ ನಾಟಕ ಸಾಹಿತ್ಯದಲ್ಲಿಯೇ ಅತ್ಯಂತ ಮುಖ್ಯವಾದಂತಹ ನಾಟಕಗಳು ಅಂತ ಕರೆಸಿಕೊಳ್ತಕ್ಕಂಥ ನಾಟಕಗಳಲ್ಲಿ ಈ ಬೆರಳಿಗೆ ಕೊರಳು ಕೂಡ ಸೇರಿದೆ. ಏನು ಇದರ ಮಹತ್ವ, ಇದರ ಹಿನ್ನೆಲೆ ಏನು, ಇದರ ಆಶಯ ಏನು, ಕುವೆಂಪು ಈ ನಾಟಕವನ್ನು ನಮ್ಮ ಕಾಲಕ್ಕೆ ತಕ್ಕಂತೆ ಹೇಗೆ ಅದನ್ನ ಪರಿವರ್ತಿಸಿ ರಚಿಸಿದ್ದಾರೆ ಅಂತಕ್ಕಂಥ ಬಹಳ ಮುಖ್ಯವಾದಂಥ ಅಂಶಗಳನ್ನು ಕುರಿತು ಮಾತನಾಡಬೇಕು ಅಂದ್ಕೊಂಡಿದ್ದೇನೆ. ನಿಮ್ಮಲ್ಲಿ ಎರಡು ವಿನಂತಿ. ಒಂದು, ಈ ಬಹುಮುಖ್ಯವಾದ ನಾಟಕದ ಆಶಯ, ಅದರ ಮಹತ್ವ ಅರ್ಥ ಮಾಡಿಕೊಳ್ಳಿಕ್ಕೆ ನನ್ನೊಂದಿಗೆ ಈ ವಿಡಿಯೋ ಮುಗಿಯೋ ತನಕ ತಾವಿರಬೇಕು. ತಾವು ಸಂಪೂರ್ಣ ವಿಡಿಯೋವನ್ನು ನೋಡಬೇಕು. ಮತ್ತು ವಿಡಿಯೋ ಇಷ್ಟ ಆದರೆ ಖಂಡಿತ ತಪ್ಪದೆ ಲೈಕ್ ಮಾಡಿ. ಇನ್ನೂ ಹೆಚ್ಚಿಗೆ ಇಷ್ಟ ಆದರೆ ನಿಮ್ಮಂತೆ ಆಸೆ ಪಡ್ತಕ್ಕಂಥ ಸಾಹಿತ್ಯ ಸಂಸ್ಕೃತಿಯ ಆಸಕ್ತಿಗೆ ಈ ವಿಡಿಯೋವನ್ನು ಫಾರ್ವರ್ಡ್ ಮಾಡಿ ಅವರು ಕೂಡ ನೋಡಲಿ. ಎರಡನೆಯದು, ಯಾರು ನನ್ನ ವಿಡಿಯೋವನ್ನು ಮೊದಲ ಬಾರಿ ನೋಡ್ತಾ ಇದ್ದೀರಿ, ಯಾರು ನನ್ನ ಚಾನಲ್ಗೆ ಹೊಸದಾಗಿ ಪ್ರವೇಶ ಮಾಡಿ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ, ಮತ್ತು ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ, ಅವರು ದಯವಿಟ್ಟು ತಕ್ಷಣವೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಬೆಲ್ ಬಟನ್ ಐಕಾನನ್ನು ತಪ್ಪದೆ ಒತ್ತಿ. ನಾನು ಮುಂದೆ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ತಮಗೆ ತಕ್ಷಣಕ್ಕೆ ನೋಟಿಫಿಕೇಷನ್ ಮೂಲಕ ಲಭ್ಯ ಆಗ್ತವೆ. ಮತ್ತೊಮ್ಮೆ ವಿನಂತಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಐಕಾನನ್ನು ತಪ್ಪದೇ ಒತ್ತಿ. ಇಷ್ಟನ್ನು ಮನವಿ ಮಾಡಿಕೊಂಡು ಈಗ ಮುಖ್ಯ ವಿಷಯಕ್ಕೆ ನಾನು ಬರ್ತಾ ಇದ್ದೇನೆ. ಈಗಾಗಲೇ ಹೇಳಿದ ಹಾಗೆ ಇವತ್ತಿನ ಈ ವಿಡಿಯೋ ಕನ್ನಡದ ಬಹಳ ಮುಖ್ಯವಾದಂಥ ಒಂದು ನಾಟಕ ಬೆರಳಿಗೆ ಕೊರಳ್ ಕುರಿತಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಬೆರಳಿಗೆ ಕೊರಳ್ ನಾಟಕ ಯಾವ ಕಾರಣಕ್ಕೆ ಬಹಳ ಮುಖ್ಯ ಅನಿಸುತ್ತೆ ಅಂದರೆ, ಈ ನಮ್ಮ ಪ್ರಾಚೀನ ಸಾಂಸ್ಕೃತಿಕ ಪಠ್ಯಗಳೇನಿದ್ದಾವೆ, ರಾಮಾಯಣ, ಮಹಾಭಾರತ, ಇಂಥ ಅನೇಕ ಪಠ್ಯಗಳು ಈ ಕಾಲಘಟ್ಟಕ್ಕೆ ಅವು ನಮಗೆ ಸ್ವೀಕಾರ ಯೋಗ್ಯವಾಗಿಲ್ಲದಂತಹ ಅನೇಕ ಸಂಗತಿಗಳನ್ನು ಒಳಗೊಂಡಿವೆ. ಆ ಕಾಲದಲ್ಲಿ ಸ್ವೀಕಾರ ಯೋಗ್ಯವಾಗಿರ್ತಕ್ಕಂಥ ಅನೇಕ ಸಂಗತಿಗಳು ಈ ಕಾಲದಲ್ಲಿ ಕಾಲದ ಕಾರಣಕ್ಕಾಗಿ ಅವು ತಿರಸ್ಕಾರಕ್ಕೆ ಒಳಗಾಗ್ತಕ್ಕಂಥದ್ದು ಅತ್ಯಂತ ಸಹಜವಾದ ಸಂಗತಿ. ಈ ತಿರಸ್ಕಾರಕ್ಕೆ ಒಳಗಾಗಿರ್ತಕ್ಕಂಥ ಅಂಶಗಳನ್ನು ಒಳಗೊಂಡಿರುವ, ಆದರೆ ಸಾಂಸ್ಕೃತಿಕವಾಗಿ ಮಹತ್ವದ ಸ್ಥಾನವನ್ನು ಹೊಂದಿರತಕ್ಕಂಥ ಸಾಂಸ್ಕೃತಿಕ ಪಠ್ಯಗಳನ್ನು ನಾವು ಸಂಪೂರ್ಣವಾಗಿ ತಿರಸ್ಕರಿಸಬೇಕಾ ಅಥವಾ ಸ್ವೀಕರಿಸಬೇಕಾ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಸಾಂಸ್ಕೃತಿಕ ಮಹತ್ವದ ಪ್ರಶ್ನೆ. ಈಗ ಒಂದು ಮಾತು ಬರ್ತದೆ, ಮಾಸನ್ನು ಎಸೆಯುವಾಗ ಕೂಸನ್ನು ಕೂಡ ಹೋಗದ ಹಾಗೆ ನೋಡ್ಕೋಬೇಕು ಅಂತ. ಇದರ ಅರ್ಥ, ಸ್ವೀಕಾರ ಯೋಗ್ಯವಲ್ಲದ ಕೆಲವು ಸಂಗತಿಗಳನ್ನು ಹೊಂದಿದ್ದಾವೆ ಎನ್ನೋ ಕಾರಣಕ್ಕಾಗಿ ನಾವು ಪ್ರಾಚೀನ ಕಾಲದ ನಮ್ಮ ಸಾಂಸ್ಕೃತಿಕ ಪಠ್ಯಗಳನ್ನು ಸಂಪೂರ್ಣವಾಗಿ ತಿರಸ್ಕರಿಸುವುದು ದಡ್ಡತನ ಆಗ್ತದೆ. ಅದೇ ಉಸಿರಿನಲ್ಲಿ ಹೇಳಬಹುದಾದ ಇನ್ನೊಂದು ಮಾತು, ಅವುಗಳನ್ನು ಹೇಗಿದ್ದಾವೋ ಹಾಗೇ ಸ್ವೀಕರಿಸುವುದೂ ಕೂಡ ದಡ್ಡತನವಾಗ್ತದೆ. ಮತ್ತು ಜಾಣತನ ಯಾವುದು ಅಂದರೆ, ನಾವು ಅದಕ್ಕೆ ಒಂದು ಉದಾಹರಣೆಯನ್ನು ಹೇಳ್ತೇವೆ. ಒಂದು ಪ್ರತಿಮೆಯ ರೂಪದಲ್ಲಿ
ಈ ಸಾಂಸ್ಕೃತಿಕ ಪಠ್ಯಗಳನ್ನು ಅಜ್ಜಿಯ ಒಡವೆಯ ರೀತಿಯಲ್ಲಿ ಸ್ವೀಕರಿಸಬೇಕು ಅಂತ. ಏನು ಅಜ್ಜಿಯ ಒಡವೆ? ಅಜ್ಜಿ ಕಾಲದಲ್ಲಿ ಚಿನ್ನದ ಸರವನ್ನು ಅಜ್ಜಿ ತಾನು ಹುಡುಗಿ ಇದ್ದಾಗ ಹೇಗೆ ಹಾಕ್ಕೊಳ್ತಿದ್ಲು ಅಂದರೆ ದೊಡ್ಡ ದೊಡ್ಡ ಗುಂಡಿನ ಸರ ಹೀಗೇನೋ ಮಾಡಿ ಹಾಕ್ಕೊಂಡಿದ್ಲು. ಅವಳ ಕಾಲ ಮುಗಿದು ಹೋಗಿದೆ. ಅವಳು ಈಗಾಗಲೇ ತೀರಿ ಹೋಗಿದ್ದಾಳೆ. ಆ ಚಿನ್ನದ ಸರ ಈಗ ಮೊಮ್ಮಗಳ ಹತ್ರ ಇದೆ. ಈ ಮೊಮ್ಮಗಳು ಅಜ್ಜಿಯ ಸರವನ್ನು ನೇರವಾಗಿ ಹಾಗೆ ಹಾಕ್ಕೊಳ್ಳೋದಿಲ್ಲ. ಏಕೆಂದರೆ ಆಗಿನ ಫ್ಯಾಷನ್ನೇ ಬೇರೆ, ಈಗಿನ ಫ್ಯಾಷನ್ನೇ ಬೇರೆ. ಇದು ಫ್ಯಾಷನ್ ಈಗಿನ ಫ್ಯಾಷನಿಗೆ ಹೊಂದ್ಕೊಳ್ಳೋದಿಲ್ಲ, ಔಟ್ಡೇಟೆಡ್ ಅಂಥೇಳಿ ಆ ಚಿನ್ನದ ಸರವನ್ನು ಅವಳು ಎಸೆಯೋದೂ ಇಲ್ಲ. ಏನು ಮಾಡ್ತಾಳೆ? ನಿಮಗೆಲ್ಲರಿಗೂ ಗೊತ್ತಿದೆ. ಆ ಚಿನ್ನವನ್ನು ಬಳಸಿಕೊಂಡು ತನಗೆ ಬೇಕಾದ ಹೊಸ ಮಾಡೆಲ್ ಆಗಿ ಅದನ್ನು ಮಾಡಿಕೊಂಡು ಆ ಸರವನ್ನು ಹಾಕ್ಕೊಳ್ತಾಳೆ. ಇದೇ ಪ್ರಕ್ರಿಯೆ ಸಾಂಸ್ಕೃತಿಕ ಪಠ್ಯಗಳ ವಿಷಯದಲ್ಲಿ ಕೂಡ ಮಾಡಿಕೊಳ್ಳುವುದು ಜಾಣತನ. ಅಂದರೆ ಹಳೆಯ ಪಠ್ಯಗಳನ್ನು, ಸಾಂಸ್ಕೃತಿಕ ಪಠ್ಯಗಳನ್ನು ಈ ಕಾಲಕ್ಕೆ ತಕ್ಕಂತೆ ಅವುಗಳನ್ನು, ಕುವೆಂಪು ಭಾಷೆಯಲ್ಲಿ ಹೇಳೋದಾದರೆ, ಮುರಿದು ಕಟ್ಟುವುದು. ಮುರಿದು ಕಟ್ಟುವುದು, ತಿರುಚುವುದು ಅಲ್ಲ. ತಿರುಚುವುದು ಅನ್ನೋ ಪದ ಯಾವ ಬಳಸ್ತೀವಿ ಅಂದರೆ, ಒಂದು ಒಳ್ಳೆಯ ಆಶಯವನ್ನು ಕೊಡ್ತಕ್ಕಂಥ ಒಂದು ಪಠ್ಯವನ್ನು, ಅದು ಒಳ್ಳೆಯ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಪಠ್ಯವನ್ನು ಕೆಟ್ಟ ಸಂದೇಶವನ್ನು ಕೊಡುವ ಹಾಗೆ ಮಾಡೋದು ತಿರುಚುವುದು ಅನ್ನೋ ಪದ ಬಳಸ್ತೀವಿ. ಇದು ಮುರಿದು ಕಟ್ಟುವುದು ಅಂದರೆ ಕಾಲದ ಹೊಡೆತಕ್ಕೆ ಸಿಕ್ಕು ಕೆಟ್ಟ ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಸಾಂಸ್ಕೃತಿಕ ಪಠ್ಯವನ್ನು ಒಳ್ಳೆಯ ಸಂದೇಶವನ್ನಾಗಿ ಕೊಡುವ ಪಠ್ಯವನ್ನಾಗಿ ಮಾಡ್ತಕ್ಕಂಥದ್ದು. ಇದನ್ನು ಸಾಂಸ್ಕೃತಿಕ ಪರಿಭಾಷೆಯಲ್ಲಿ ಪಠ್ಯಗಳನ್ನು, ಕೃತಿಗಳನ್ನು ಮುರಿದು ಕಟ್ಟುವುದು ಅಂಥೇಳಿ ನಾವು ಕರಿತೇವೆ. ಇಂಥ ಒಂದು ಮುರಿದು ಕಟ್ಟುವ ಪ್ರಕ್ರಿಯೆಯನ್ನು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಸಾಂಸ್ಕೃತಿಕ ಪಠ್ಯಗಳ ವಿಷಯದಲ್ಲಿ ಮಾಡಿರ್ತಕ್ಕಂಥ ಕನ್ನಡದ ಬಹಳ ದೊಡ್ಡ ಕವಿಗಳಲ್ಲಿ, ಬಹಳ ದೊಡ್ಡ ಲೇಖಕರಲ್ಲಿ ಕುವೆಂಪು ಬಹಳ ಮುಖ್ಯ ಆದಂಥವರು. ಶೂದ್ರ ತಪಸ್ವಿ, ಹೀಗೆ ಅನೇಕ ನಾಟಕಗಳನ್ನು ಅಥವಾ ಕೃತಿಗಳನ್ನು ನಾನು ಹೆಸರಿಸ್ಬೋದು. ಇಂಥ ಮುರಿದು ಕಟ್ಟುವ ಪ್ರಕ್ರಿಯೆಗೆ ಒಳಗಾಗಿರ್ತಕ್ಕಂಥ ಬಹಳ ಮುಖ್ಯವಾದ ನಾಟಕ ಏಕಲವ್ಯ. ಸೊ ಏಕಲವ್ಯ ನಾಟಕದಲ್ಲಿ ಕುವೆಂಪು ಈ ಕಾಲಕ್ಕೆ ತಕ್ಕಂತೆ ಹೇಗೆ ಅದನ್ನು ಮುರಿದು ಕಟ್ಟಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಕಥೆ ಮೂಲ ಎಲ್ಲಿದೆ ಮತ್ತು ಆ ಮೂಲದಲ್ಲಿ ಏನಿದೆ, ಈಗ ಅದನ್ನು ಹೇಗೆ ಬದಲಾವಣೆ ಮಾಡಿಕೊಂಡಾರೆ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಇದಕ್ಕೆ ಅನುಕೂಲವಾಗುವ ಹಾಗೆ ಮಹಾಭಾರತದಲ್ಲಿ ಈ ಕತೆ ಹೇಗಿದೆ ಅಂತಕ್ಕಂಥದ್ದನ್ನು ಸಂಕ್ಷಿಪ್ತವಾಗಿ ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಮಹಾಭಾರತದಲ್ಲಿ ಏಕಲವ್ಯ ಪ್ರಕರಣ ಅವರಿಗೂ ಕೂಡ ಗೊತ್ತಿದೆ ಅಂದ್ಕೊಂಡಿದ್ದೇನೆ. ಅಡಿಗರ ಪರಿಭಾಷೆಯಲ್ಲಿ ಹೇಳೋದಾದರೆ ಮಹಾಭಾರತ ಒಂದು ಕ್ಷುದ್ರ ಸಾಗರದಲ್ಲಿ ಒಂದು ಅಲೆಯ ರೂಪದಲ್ಲಿ ಬಂದು ಹೋಗ್ತದೆ, ಒಂದು ಸಣ್ಣ ಘಟನೆಯಾಗಿ ಬಂದು ಹೋಗ್ತದೆ. ಅಲ್ಲಿ ಮಹಾಭಾರತದಲ್ಲಿ ಏನಾಗ್ತದೆ ಅಂದರೆ, ಕಾಡಿನ ಮಧ್ಯೆ ವಾಸಿಸ್ತಕ್ಕಂಥ ಒಬ್ಬ ನಿಸರ್ಗದ ಮಧ್ಯೆ, ನಿಸರ್ಗದಕ್ಕೆ ಹೊಂದಿಕೊಂಡು ಬದುಕನ್ನು ನಡೆಸ್ತಿರ್ತಕ್ಕಂಥ ಒಂದು ಗುಡಿಸಲಿನಲ್ಲಿ ವಾಸಿರ್ತಕ್ಕಂಥ ತಳ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಏಕಲವ್ಯ ಹಸ್ತಿನಾಪುರದ ರಾಜಕುಮಾರರಿಗೆ ವಿದ್ಯೆಯನ್ನು ಕಲಿಸ್ತಕ್ಕಂಥ ದ್ರೋಣನ ಬಗ್ಗೆ ತಿಳ್ಕೊಳ್ತಾನೆ. ಅವನಿಂದ ಬಿಲ್ ವಿದ್ಯೆಯನ್ನು ಕಲಿಬೇಕು ಅಂತ ಆಸೆಯಾಗಿ ಅವನು ಬಿಲ್ ವಿದ್ಯೆ ಕಲೀಲಿಕ್ಕೆ ಅಂಥೇಳಿ ಬರ್ತಾನೆ. ಅವನ ಪೂರ್ವಾಪರಗಳನ್ನು ವಿಚಾರಿಸಿರ್ತಕ್ಕಂಥ ದ್ರೋಣ ಅವನು ಶೂದ್ರ ಎಂಬ ಕಾರಣಕ್ಕಾಗಿ, ಅವನು ತಳ ಸಮುದಾಯದವನು ಎಂಬ ಒಂದೇ ಒಂದು ಕಾರಣಕ್ಕಾಗಿ ಅವನಿಗೆ ವಿದ್ಯೆ ಕಲಿಸಲು ನಿರಾಕರಿಸುತ್ತಾನೆ. ಸರಿ, ಏಕಲವ್ಯ ದ್ರೋಣನಿಂದ ಬೇರ್ಪಟ್ಟು ತಿರಸ್ಕಾರಕ್ಕೆ ಒಳಗಾಗಿ ವಾಪಸ್ ಕಾಡಿಗೆ ಬರ್ತಾನೆ. ಬಂದಾದ ಮೇಲೆ ನೋಡಿ, ಗುರು ಶಿಷ್ಯರ ಭೇಟಿ ಆದಮೇಲೆ ಗುರು ಶಿಷ್ಯನನ್ನು ತಿರಸ್ಕರಿಸಿದ, ಆದರೆ ಶಿಷ್ಯ ಗುರುವನ್ನು ತಿರಸ್ಕರಿಸಲಿಲ್ಲ. ತಿರಸ್ಕರಿಸಿದ ಗುರುವನ ಮೂರ್ತಿಯನ್ನಾಗಿ ಮಾಡಿಟ್ಟುಕೊಂಡು ಏಕಾಂಗಿಯಾಗಿ ಬಿಲ್ವಿದ್ಯೆಯನ್ನು ಕಲಿತಾನೆ. ಮುಂದೊಂದು ದಿನ ಆ ಬಿಲ್ವಿದ್ಯೆಯಲ್ಲಿ ಪರಿಣಿತನಾದ ಮೇಲೆ ಮುಂದೊಂದು ದಿನ ಪಾಂಡವರು ಬೇಟೆಗೆ ಅಂಥೇಳಿ ಕಾಡಿಗೆ ಹೋದಾಗ ಅರ್ಜುನನ ನೇತೃತ್ವದಲ್ಲಿ ಇವ್ರ ಜೊತೆಗೆ ಒಬ್ಬ ನಾಯಿಯನ್ನು ಹಿಡ್ಕೊಂಡು ಹೋಗಿರ್ತಾನೆ. ಆ ನಾಯಿ ಬೊಗಳುವ ಒಂದು ಧ್ವನಿಯನ್ನು ಕೇಳಿ ಏಕಲವ್ಯ ಬಾಣವನ್ನು ನಾಯಿಯ ಬಾಯಿಗೆ ಬಿಡ್ತಾನೆ. ಆ ನಾಯಿ ಈ ಅರ್ಜುನನ ಎದುರಿಗೆ ಬಂದಾಗ
ಯಾರು ಇಷ್ಟು ಆ ಶಬ್ದದ ಆಧಾರದ ಮೇಲೆ ಈ ನಾಯಿಗೆ ಬಾಣವನ್ನು ಬಿಟ್ಟವರು ಅಂತೇಳಿ ಆಶ್ಚರ್ಯಕ್ಕೊಳಗಾಗ್ತಾನೆ. ನಂತರ ಭೇಟಿ ಆಗ್ತದೆ. ಅಲ್ಲಿ ಭೇಟಿಯಾದಾಗ ಆ, ನಾನು ದ್ರೋಣಾಚಾರ್ಯರ ಶಿಷ್ಯ ಅಂತಕ್ಕಂಥ ಮಾತನ್ನು ಯಾರು ಏಕಲವ್ಯ ಹೇಳ್ತಾನೆ. ಇದರಿಂದ ಕ್ರೋಧಗೊಂಡಂತಹ ಅರ್ಜುನ ಸಿಟ್ಟನ್ನು ಮಾಡಿಕೊಂಡು ವಾಪಸ್ ಬಂದು ಗುರುವಿನ ಹತ್ರ ಏಕಾಂಗಿಯಾಗಿ ಹೋಗಿ ಹೇಳ್ತಾನೆ, ನನಗನ್ನಲ್ಲದೆ ನನ್ನನ್ನು ಮೀರುವಂಥ ಒಬ್ಬ ಶಿಷ್ಯನನ್ನು ನೀವು ಮಾಡೋದಿಲ್ಲ, ನನಗೆ ಮಾತ್ರ ವಿದ್ಯೆ ಕಲಿಸ್ತೀನಿ ಅಂತ ಹೇಳಿದವರು ಒಬ್ಬ ಶಿಷ್ಯನಿಗೆ ವಿದ್ಯೆ ಕಲಿಸಿದ್ದೀರಿ, ಅದು ನನ್ನ ಪ್ರತಿಷ್ಠೆಗೆ ಧಕ್ಕೆ ತರತಕ್ಕಂಥ ಅಂಶ ಅಂತ ಹೇಳಿ ತರಲೆ ತೆಗಿತಾನೆ. ಸರಿ, ಈ ಬಿಂಕುಗುಳಿಯಾಗಿರ್ತಕ್ಕಂಥ ಅರ್ಜುನನ ಮಾತನ್ನು ಕೇಳಿಕೊಂಡು ಏನನ್ನೂ ವಿಚಾರ ಮಾಡದೆ ದ್ರೋಣಾಚಾರ್ಯ ಕಾಡಿಗೆ ಬರ್ತಾನೆ. ಅಲ್ಲಿ ಏಕಲವ್ಯನ ವಿಚಾರಣೆ ನಡೀತದೆ. ನೀವು ನನ್ನ ಗುರುಗಳು, ನೀವು ಕೇಳಿದ್ದನ್ನು ನನ್ನ ಸರ್ವಸ್ವವೂ ನಿಮ್ಮದೇ, ನೀವು ಏನು ಕೇಳ್ತಿರೋ ಅದನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಅಂದ್ರೆ ಗುರುದಕ್ಷಿಣೆ ಕೇಳಿದಾಗ ಆವಾಗ ನಿನ್ನ ಬಲಗೈ ಹೆಬ್ಬೆರಳನ್ನು ಕೊಡು ಅಂತ ಹೇಳಿ ದ್ರೋಣಾಚಾರ್ಯ ಕೇಳ್ತಾನೆ. ಏನು ಹಿಂದೆ ಮುಂದೆ ನೋಡದೆ ಅವನು ಬೆರಳನ್ನು ಕತ್ತರಿಸಿ ಕೊಡ್ತಾನೆ. ದ್ರೋಣಾಚಾರ್ಯ ವಾಪಸ್ ಹೋಗ್ತಾನೆ. ಇಷ್ಟೇ ಅಲ್ಲಿ ಮಹಾಭಾರತದಲ್ಲಿ ಇರ್ತಕ್ಕಂಥ ಒಂದು ಕತೆ. ಈ ಒಂದು ಎಳೆಯನ್ನು ಇಟ್ಟುಕೊಂಡು ಕುವೆಂಪು ಈ ನಾಟಕವನ್ನು ಬೆಳೆಸಿದ್ದಾರೆ. ಈ ನಾಟಕದಲ್ಲಿ ಏನು ಬದಲಾವಣೆ ಮಾಡಿದ್ದಾರೆ ಅಂತ ಅರ್ಥ ಮಾಡಿಕೊಳ್ಳೋಕ್ಕೆ ಅನುಕೂಲವಾಗುವಾಗವೇ ಈ ನಾಟಕದ ರಚನೆ, ಅದರ ಭೌತಿಕ ಸ್ವರೂಪ ಹೇಗಿದೆ ಅಂತಕ್ಕಂಥದ್ದನ್ನು ಆರಂಭದಲ್ಲಿ ನೋಡೋಣ. ಒಟ್ಟು ಈ ನಾಟಕ 3 ದೃಶ್ಯಗಳನ್ನು ಒಳಗೊಂಡಿದೆ. ಒಂದನೇ ದೃಶ್ಯ ಈ ಕಾಡಿನ ಮಧ್ಯೆ ದ್ರೋಣಾಚಾರ್ಯರ ಮೂರ್ತಿಯನ್ನು ಮಾಡಿಕೊಂಡು ವಿದ್ಯೆಯನ್ನು ಅಭ್ಯಾಸ ಮಾಡ್ತಕ್ಕಂತಹ, ಬಿಲ್ವಿದ್ಯೆಯನ್ನು ಕಲಿತಕ್ಕಂತಹ ಏಕಲವ್ಯನ ಚಿತ್ರ ಇದೆ. ಅಲ್ಲಿ ಏಕಲವ್ಯನ ಅಭ್ಯಾಸ ಮಾಡ್ತಕ್ಕಂತಹ ಸನ್ನಿವೇಶ, ಈ ಸನ್ನಿವೇಶ ಕಾಡಿನ ವರ್ಣನೆಯನ್ನು ಮಾಡುವಾಗ ಕುವೆಂಪು ಕಾಡಿನ ವರ್ಣನೆ ಬಂತು ಅಂದರೆ ಕುವೆಂಪು ಅವರು ಅದು ಎಲ್ಲಿಯ ಕಾಡಾದರೂ ಸರಿ, ಅದು ಮಲೆನಾಡಿನ ಕಾಡಾಗಿಬಿಡ್ತದೆ. ಇಲ್ಲಿರ್ತಕ್ಕಂಥ ಬೆಟ್ಟ, ಇಲ್ಲಿರ್ತಕ್ಕಂಥ ನೀರಿನ ಝರಿಗಳು, ಇಲ್ಲಿರ್ತಕ್ಕಂಥ ಕಲ್ಲು ಬಂಡೆ, ಇವುಗಳ ವಿಶೇಷತೆ ಇವೆಲ್ಲವನ್ನು ಕೂಡ ಕುವೆಂಪು ಆ ಸನ್ನಿವೇಶದಲ್ಲಿ ತಂದಿದ್ದಾರೆ. ಅಂದರೆ ಏಕಲವ್ಯ ಅಭ್ಯಾಸ ಮಾಡ್ತಿರ್ತಕ್ಕಂಥದ್ದು ಇದೇ ತೀರ್ಥಹಳ್ಳಿ ಸುತ್ತಮುತ್ತದ, ಶಿವಮೊಗ್ಗದ ಸುತ್ತಮುತ್ತಲ ಭಾಗದ ಯಾವುದೋ ಒಂದು ಕಾಡು ಅನ್ನುವ ಭಾವನೆ ನಮಗೆ ಬರಬೇಕು, ಅದನ್ನು ಅವರು ಮಾಡಿದ್ದಾರೆ. ಈ ದೃಶ್ಯದಲ್ಲಿ, ಸನ್ನಿವೇಶದಲ್ಲಿ ಕುವೆಂಪು ಈ ಅಭ್ಯಾಸ ಮಾಡ್ತಿರ್ತಕ್ಕಂಥ ಏಕಲವ್ಯ ಇದಾನ, ಇವನಿಗೆ ಬೆಳಗಿನ ಒಂದು ದಿನದ ಅವಧಿಯಲ್ಲಿ ಈ ನಾಟಕ ಮುಗಿತದೆ. ಬೆಳಗಿನಿಂದ ಸಾಯಂಕಾಲದವರೆಗೂ ಇದು ಒಟ್ಟಾರೆ ನಾಟಕ ಇರ್ತಕ್ಕಂಥದ್ದು. ಈ ನಾಟಕದಲ್ಲಿ ಬೆಳಗಿನ ಈ ಸನ್ನಿವೇಶದಲ್ಲಿ ತಾಯಿ ಮಗನನ್ನು ಊಟ ಮಾಡಿಸ್ಲಿಕ್ಕೆ ಅಂಥೇಳಿ ಹುಡ್ಕೊಂಡು ಬರ್ತಕ್ಕಂಥದ್ದು, ಅಲ್ಲಿ ತಾಯಿ ಮಗನ ಸಂಭಾಷಣೆ ಇದೆಲ್ಲ ಬರ್ತದೆ. ಈ ಸನ್ನಿವೇಶದಲ್ಲಿಯೇ ಅವನು ಹಸ್ತಿನಾಪುರಕ್ಕೆ ಹೋಗಿ ವಿದ್ಯೆ ಕಲ್ತು ಬಂದಿರತಕ್ಕಂಥದ್ದು ಇದನ್ನೆಲ್ಲ ತಾಯಿಗೆ ಹೇಳ್ತಾನೆ. ಮತ್ತು ಅವನು ಅರ್ಜುನ ಬಂದು ಭೇಟಿ ಮಾಡಿರ್ತಕ್ಕಂಥದ್ದನ್ನು ಕೂಡ ಹೇಳ್ತಾನೆ. ಎರಡನೆಯದರಲ್ಲಿ ದ್ರೋಣಾಚಾರ್ಯ ತನ್ನ ಮಗನೊಂದಿಗೆ ಕಾಡಿಗೆ ಬರ್ತಕ್ಕಂತಹ ಮತ್ತು ಅವರಿಬ್ಬರ ನಡುವಿನ ಸಂಭಾಷಣೆ ಇದೆ. ಮೂರನೆಯದರಲ್ಲಿ ಈ ಬೆರಳನ್ನು ಪಡಿತಕ್ಕಂತಹ, ಗುರುದಕ್ಷಿಣೆಯಾಗಿ ಪಡಿತಕ್ಕಂತಹ ಮತ್ತು ಅದರ ಕರಾಳ ಸ್ವರೂಪ ಮುಂದಿನ ದಿನಗಳಲ್ಲಿ ಹೇಗೆ ಅದು ಪ್ರತಿಫಲವನ್ನು ನೀಡುತ್ತದೆ ಅಂತಕ್ಕಂಥದ್ದನ್ನು ಧ್ವನಿಸ್ತಕ್ಕಂಥ ಭಾಗ ಇದೆ. ಇಷ್ಟು ಈ ನಾಟಕದ ಭೌತಿಕ ರಚನೆ. ಈ
ನಾಟಕದಲ್ಲಿ ಕುವೆಂಪು ಅವರು ಏನನ್ನ ಬದಲಾವಣೆ ಮಾಡಿದ್ದಾರೆ, ಈ ಮುರಿದು ಕಟ್ಟುವ ಪ್ರಕ್ರಿಯೆಯಲ್ಲಿ, ಪಠ್ಯವನ್ನು ಮುರಿದು ಕಟ್ಟುವ ಪ್ರಕ್ರಿಯೆಯಲ್ಲಿ ಅಂತಕ್ಕಂಥದ್ದನ್ನು ಒಂದು 2, 3 ನಿಟ್ಟಿನಲ್ಲಿ ನಾವು ನೋಡ್ಬೋದು ಅಂತ ಅನಿಸುತ್ತೆ. ಮೊದಲನೇದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಆಶಯದ ದೃಷ್ಟಿ. ಆಶಯದ ದೃಷ್ಟಿಕೋನದಲ್ಲಿ ನೋಡೋದಾದರೆ 3 ಮುಖ್ಯ ಸಂಗತಿಗಳನ್ನು ಈ ನಾಟಕ ಧ್ವನಿಸ್ತದೆ. ಒಂದು, ಗುರುವಾದವನು ಹೇಗಿರಬೇಕು ಅಂತಕ್ಕಂಥದ್ದು. ಎರಡನೆಯದು, ಶಿಷ್ಯ ಆದವನು ಹೇಗೆ ಇರಬೇಕು ಅಂತಕ್ಕಂಥದ್ದು. ಮೂರನೇದು, ಶಿಷ್ಯ ಆದವನು ಹೇಗೆ ಇರಬಾರದು ಅಂತಕ್ಕಂಥದ್ದು. ಈ 3 ತಾತ್ವಿಕತೆಗೆ ಒಂದೊಂದು ಪಾತ್ರಗಳಲ್ಲಿವೆ. ಗುರುವಾದವನು ಹೇಗೆ ಇರಬೇಕು ಅಂತಕ್ಕಂಥದ್ದಕ್ಕೆ ದ್ರೋಣನ ಪಾತ್ರ ಇದೆ. ಶಿಷ್ಯ ಆದವನು ಹೇಗೆ ಇರಬೇಕು ಅನ್ನೋದಕ್ಕೆ ಏಕಲವ್ಯನ ಪಾತ್ರ ಇದೆ. ಶಿಷ್ಯ ಆದವನು ಹೇಗೆ ಇರಬಾರದು ಅನ್ನೋದಕ್ಕೆ ಅರ್ಜುನನ ಪಾತ್ರ ಇದೆ. ಒಟ್ಟಾರೆ ಈ ನಾಟಕದಲ್ಲಿ ಇರ್ತಕ್ಕಂಥವು 4 ಪಾತ್ರಗಳು. ಒಂದು ತಾಯಿ ಏಕಲವ್ಯ, ಇನ್ನು ಈ ತಂದೆ ಮಗ ಯಾರು ದ್ರೋಣಾಚಾರ್ಯ ಮತ್ತು ಅಶ್ವತ್ಥಾಮ. ನೋಡಿ, ನಾನು ಹೇಳಿದೆ ಗುರು ಹೇಗಿರಬೇಕು ಅನ್ನೋದಕ್ಕೆ ಈ ನಾಟಕದಲ್ಲಿ ಕುವೆಂಪು ಕೆಲವು ತಾತ್ವಿಕತೆಯನ್ನು ಮಂಡಿಸಿದ್ದಾರೆ ಅಂತ. ನೋಡಿ, ಮೂಲ ಕಥೆಯಲ್ಲಿ ದ್ರೋಣಾಚಾರ್ಯನ ಘನತೆಗೆ, ಹಾಗನ್ನೋದಕ್ಕಿಂತ ಗುರುವಿನ ಘನತೆಗೆ ಧಕ್ಕೆ ತರ್ತಕ್ಕಂಥ 2 ಮುಖ್ಯವಾದ ಅಂಶಗಳು ಇವೆ. ಒಂದನೆಯದು, ಒಬ್ಬ ವಿದ್ಯಾರ್ಥಿ ನನಗೆ ವಿದ್ಯೆ ಕಲಿಸಿ ಅಂತ ಬಂದಾಗ ಒಬ್ಬ ಗುರುವಾದವನು ಜಾತಿಯ ಕಾರಣಕ್ಕೆ ಅವನನ್ನು ತಿರಸ್ಕರಿಸ್ತಾನೆ. ಇದು ಗುರುವಿನ ಘನತೆಯನ್ನು ಈ ಕಾಲಘಟ್ಟದಲ್ಲಿ ನಿಂತು ನೋಡುವುದಾದರೆ ಗುರುವಿನ ಘನತೆಯನ್ನು ಸಣ್ಣದು ಮಾಡ್ತಕ್ಕಂತಹ, ಕನಿಷ್ಠಗೊಳಿಸ್ತಕ್ಕಂಥ ಒಂದು ಅಂಶ. ಇನ್ನೊಂದು, ಇದಕ್ಕಂತೂ ಭೀಕರವಾಗಿರ್ತಕ್ಕಂಥದ್ದು ಗುರುವಿನ ಬಗ್ಗೆ ತಿರಸ್ಕಾರ ಅಲ್ಲ, ಕೋಪ ಬರ್ತಕ್ಕಂಥ, ಸಿಟ್ಟು ಬರ್ತಕ್ಕಂಥ ಅಂಶ. ಅಂದರೆ ವಾಸ್ತವದಲ್ಲಿ ಏಕಲವ್ಯನಿಗೆ ದ್ರೋಣಾಚಾರ್ಯ ವಿದ್ಯೆಯನ್ನೇ ಕಲಿಸಿರೋದಿಲ್ಲ. ವಿದ್ಯೆಯನ್ನೇ ಕಲಿಸದೇ ಇರತಕ್ಕಂಥ ಒಬ್ಬ ಶಿಷ್ಯನಿಂದ ಅವನ ಜೀವನದ ವಿದ್ಯೆಯ ಪ್ರಮುಖವಾಗಿರ್ತಕ್ಕಂತಹ ಬಳಕೆಗೆ, ಅವನ ವಿದ್ಯೆ ಬಳಕೆಗೆ ಬಾರದ ಹಾಗೆ ಗುರುದಕ್ಷಿಣೆಯಾಗಿ ಅವನ ಬೆರಳನ್ನು ಪಡ್ಕೊಳ್ತಕ್ಕಂಥದ್ದು, ಶಿಷ್ಯನ ಅವನತಿಗೆ ಕಾರಣನಾಗ್ತಕ್ಕಂಥದ್ದು. ಇವೆರಡೂ ಕೂಡ ಬಹಳ ಗುರುವಿನ ಘನತೆಗೆ ಧಕ್ಕೆ ತರ್ತಕ್ಕಂಥ ಅಂಶಗಳು ಮೂಲ ಕಥೆಯಲ್ಲಿ ಇವೆ. ಮತ್ತು ದೊಡ್ಡ ಲೇಖಕರು ಇಂಥ ಸಂಗತಿಗಳನ್ನು ಹೇಗೆ ಮಾಡ್ತಾರೆ ಅಂದರೆ ಇಲ್ಲಿ ಕುವೆಂಪು ಅದನ್ನು ಮಾಡಿ ತೋರಿಸಿದ್ದಾರೆ. ಇಲ್ಲಿಯ ದ್ರೋಣಾಚಾರ್ಯ ಹೇಗೆ ಒಬ್ಬ ಆದರ್ಶ ಗುರುವಾಗಿ, ಆದರ್ಶ ಅಂತ ಪದ ಬಳಸಬೇಕೋ ಬೇಡ ಗೊತ್ತಿಲ್ಲ, ಯಾಕೆಂದರೆ ಸಂಪೂರ್ಣ ಈ ಮುರಿದು ಕಟ್ಟುವ ಪ್ರಕ್ರಿಯೆಯಲ್ಲಿ ಮಾಡಬಾರದ, ಆಗಬಾರದ ಕೆಲಸ ಏನಿತ್ತು ಅದು ಆಗಿದೆ. ಅಂದರೆ ಶೂದ್ರ ತಪಸ್ವಿ ಅಂಥ ನಾಟಕದಲ್ಲಿ ಕುವೆಂಪು ಏನು ಮಾಡಿದ್ದಾರೆ ಅಂದರೆ ಬಹಳ ರೆವಲ್ಯೂಷನರಿಯಾಗಿ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಒಬ್ಬ ಒಬ್ಬ ಜಾತಿಯ ಕಾರಣಕ್ಕಾಗಿ ಜೀವವನ್ನು ತೆಗಿತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ, ಕೊನೆಗೆ ಅಲ್ಲಿ ಆ ಜೀವವನ್ನು ಉಳಿಸ್ತಕ್ಕಂಥ ಪ್ರಕ್ರಿಯೆ ಮಾಡಿದ್ದಾರೆ. ಇಲ್ಲಿ ಈ ನಾಟಕದಲ್ಲಿ ಬೆರಳನ್ನು, ಅಂದರೆ ಏಕಲವ್ಯನ ಬೆರಳನ್ನು ಕತ್ತರಿಸುವುದನ್ನು ತಪ್ಪಿಸಲು ಆಗಿಲ್ಲ ಕುವೆಂಪು ಒಬ್ಬ ಲೇಖಕರಾಗಿ, ಬೇರೆ ಬೇರೆ ಕಾರಣಕ್ಕೆ. ಯಾಕೆ ಅಂತ ನಾನು ಹೇಳಬೇಕು. ಈ ಸಾಂಸ್ಕೃತಿಕ ಪಠ್ಯವನ್ನು ಮುರಿದು ಕಟ್ಟುವಾಗ ಲೇಖಕನಿಗೆ ಒಂದು ಮಿತಿ ಅಂತ ಇರ್ತದೆ. ನನ್ನ ಕೈಯ ಪಠ್ಯ ಇದೆ ಅಂತ ಹೇಗೆ ಬೇಕಾಗೋ ಅದು ಮಾಡೋಕ್ಕಾಗೋದಿಲ್ಲ. ಹೇಗೆ ಬೇಕಾಗೋ ಮಾಡಿದರೆ ಅದೇನಾಗ್ಬಿಡುತ್ತೆ ಅಂದರೆ ಹೊಸದೊಂದು ರಚನೆ ಆಗ್ತದೆ. ಇದೇ ಶೂದ್ರ ತಪಸ್ವಿಯ ಸಂದರ್ಭದಲ್ಲಿ ಕನ್ನಡದ ಇನ್ನೊಬ್ಬ ದೊಡ್ಡ ಲೇಖಕರಾಗಿರ್ತಕ್ಕಂಥ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು ಎತ್ತಿದ ಟೀಕೆ. ಸಾಂಸ್ಕೃತಿಕ ಪಠ್ಯವನ್ನು ಈ ರೀತಿ ತಮಗೆ ಇಷ್ಟ ಬಂದ ಹಾಗೆ ತಿದ್ದುವುದಕ್ಕಿಂತ ತಮ್ಮ ಆಶಯವನ್ನು ವ್ಯಕ್ತಪಡಿಸ್ತಕ್ಕಂಥ ಹೊಸ ಕೃತಿಯನ್ನು ಅವ್ರು ರಚಿಸಬೇಕು ಅಂತಕ್ಕಂಥದ್ದನ್ನು ಅವ್ರು ಹೇಳಿದರು. ಅಂದರೆ ಮೂಲ ಕತೆ ಹೇಗಿರಬೇಕು ಹಾಗೇ ಇರಬೇಕದು ಅಂತಕ್ಕಂಥದ್ದು ಅವರ ಮಾತಿನ ಅರ್ಥ ಆಗಿತ್ತು. ಬಹುಶಃ ಇಲ್ಲಿ ಏಕಲವ್ಯನ ಈ ಸಂದರ್ಭದಲ್ಲಿ, ಏಕಲವ್ಯನ ಪ್ರಕರಣದ ಈ ಸಂದರ್ಭದಲ್ಲಿ ಬೆರಳನ್ನು ಕತ್ತರಿಸ್ತಕ್ಕಂಥ ಘಟನೆಯನ್ನು ಕುವೆಂಪು ತಪ್ಪಿಸಿಲ್ಲ. ಅದನ್ನು ಇಟ್ಟುಕೊಂಡು ಕೂಡ, ಆ ಮಿತಿಯನ್ನು ಇಟ್ಟುಕೊಂಡು ಕೂಡ ಇಲ್ಲಿ ದ್ರೋಣನನ್ನು
ಸಾಕಷ್ಟು ಆ, ಪರಿವರ್ತಿತ ವ್ಯಕ್ತಿಯನ್ನಾಗಿ ಅವರು ಚಿತ್ರಿಸಲಿಕ್ಕೆ ಅವರಿಗೆ ಸಾಧ್ಯ ಆಗಿದೆ. ಮೂಲದಲ್ಲಿ ದ್ರೋಣಾಚಾರ್ಯ ಹಿಂದು ಮುಂದು ವಿಚಾರ ಮಾಡದೆ ತನ್ನ ಅಹಂಕಾರಿಯಾಗಿರ್ತಕ್ಕಂತಹ ಶಿಷ್ಯ ಅರ್ಜುನನ ಮಾತನ್ನು ಕೇಳಿ ದುಡುಕಿನಿಂದ ಬಂದು ತನ್ನ ಶಿಷ್ಯ ಅಂತ ಹೇಳ್ಕೊಟ್ಟಿರ್ತಕ್ಕಂತಹ ಈ ಏಕಲವ್ಯನ ಬೆರಳನ್ನು ಕತ್ತರಿಸಿಕೊಂಡು ಹೋಗ್ತಾನೆ, ತಕ್ಕೊಂಡು ಹೋಗ್ತಾನೆ. ಇಲ್ಲಿ ಗುರು ಒಂದು ತಪ್ಪು ಮಾಡಿದರೂ ಕೂಡ ಆ ಗುರುವಿನ ಬಗ್ಗೆ ನಿಮಗೆ ಕರುಣೆ, ಅಯ್ಯೋ ಪಾಪ ಅನ್ನಿಸುವ ಸ್ಥಿತಿಯಲ್ಲಿ ಆ ದ್ರೋಣನ ಚಿತ್ರಣವನ್ನು ಅವರು ಮಾಡಿದ್ದಾರೆ. ಅಂದರೆ ಅವನ ಬಿಕ್ಕಟ್ಟೇನಿತ್ತು, ತಿರಸ್ಕರಿಸಲಿಕ್ಕೆ ಏನು ಅವನ ಕಾರಣ ಇತ್ತು, ಅಂದರೆ ಅವನು ಮನಸ್ಸಿನಿಂದ ಸ್ವಂತ ಮನಸ್ಸಿನಿಂದ ಅವನು ಇಚ್ಛೆಯಿಂದ ಅವನನ್ನು ತಿರಸ್ಕರಿಸಲಿಲ್ಲ. ಈ ರೀತಿ ನಮಗೆ ಆತನ ಬಗ್ಗೆ ಸಿಟ್ಟು ಹುಟ್ಟದ ಹಾಗೆ, ಕ್ರೋಧ ಹುಟ್ಟದ ಹಾಗೆ, ಗುರುವಿನ ಬಗ್ಗೆ ಗೌರವ ಬರುವ ಹಾಗೆ ಇಲ್ಲಿ ದ್ರೋಣನನ್ನು ಚಿತ್ರಣ ಮಾಡಿದ್ದಾರೆ. ಇದನ್ನು ಕೆಲವು ಸಂಗತಿಗಳನ್ನು ಇಟ್ಟುಕೊಂಡು ನೋಡ್ಬೋದು ನಾವು. ಮೊದಲೇ ಈ ದ್ರೋಣನ ಬಗ್ಗೆ ಕೇಳಿದಾಗ ದ್ರೋಣನ ಹತ್ರ ನಾನು ವಿದ್ಯೆ ಕಲೀಲಿಕ್ಕೆ ಹೋಗ್ತೀನಿ ಅಂತ ಹೇಳಿ ಇವನು ಏಕಲವ್ಯ ಹೊರಡ್ತಾನಲ್ಲ, ಅವರಪ್ಪ ಹೇಳ್ತಾನೆ, ಅಂಥ ರಾಜರ ಮಕ್ಕಳಿಗೆ ವಿದ್ಯೆ ಕಲಿಸ್ತಕ್ಕಂಥವ್ರು ನಿನ್ನಂಥ ಇಂಥವನಿಗೆ ವಿದ್ಯೆ ಕಲಿಸ್ತಾರನಪ್ಪ, ಹೋಗೋದು ಬೇಡ ಅಂತ ಅವರಪ್ಪ ಹೇಳ್ತಾರೆ ಸಹಜವಾಗಿ. ಇಲ್ಲ, ನಾನು ಕಾಡಿ ಬೇಡಿ ಕಾಲು ಹಿಡಿದಾದರೂ ಅವ್ರನ್ನ ವಿದ್ಯೆ ಕಲ್ತು ಬರ್ತೀನಿ ಅಂತ ಹೇಳಿ ಇವನು ಹಠ ಮಾಡಿದ್ದಕ್ಕೆ ಅವರಪ್ಪ ಕಳಿಸ್ಕೊಡ್ತಾರೆ. ಕಳಿಸ್ಕೊಟ್ಟ ಮೇಲೆ ಅಲ್ಲಿ ಹೋದ ಮೇಲೆ ನೋಡಿ, ಎಷ್ಟು ಅಲ್ಲೇ ಆರಂಭದಲ್ಲೇ ಹೇಗೆ ಕುವೆಂಪು ತಮ್ಮ ದೃಷ್ಟಿಕೋನವನ್ನು ಹೇಗೆ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥದ್ದು. ಜಾತಿಯ ಕಾರಣಕ್ಕಾಗಿ ಈ ನಾಟಕದಲ್ಲಿ ಏಕಲವ್ಯನನ್ನು ವಿದ್ಯೆ ಕಲಿಸಲ್ಲ ಅಂತ ಹೇಳಿ ವಾಪಸ್ ಕಳಿಸೋದಿಲ್ಲ ದ್ರೋಣ. ಅಂದರೆ ಈ ಕಾಲದ ಗುರು ಹೇಗೆ ವರ್ತನೆ ಮಾಡಬೇಕು ಅಂತಕ್ಕಂಥದ್ದನ್ನು. ಹಾಗಂತ ಆ ಪಾಂಡವರ ಕೌರವರ ಮಕ್ಕಳ ಜೊತೆಗೆ ಇವನನ್ನು ಇಟ್ಟುಕೊಂಡು ಕಲಿಸ್ಲಿಕ್ಕೂ ಕೂಡ ಅವರಿಗೆ ಆಗೋದಿಲ್ಲ. ಇವನ ವಿದ್ಯೆ ಕಲಿಯುವ ಆಸೆಯನ್ನು ನೋಡಿ ದ್ರೋಣಾಚಾರ್ಯರು ಅವನನ್ನು ಅಲ್ಲೇ ಇಟ್ಕೊಳ್ತಾರೆ. ಹೇಗೆ ಇಟ್ಕೊಳ್ತಾರೆ ನೋಡಿ, ಅವರ ಮನಸ್ಸಿನ ಸ್ಥಿತಿಯನ್ನು ಹೇಳ್ತಾರೆ. ಅರಸು ಮಕ್ಕಳ ಅಸೂಯೆ ಅಡ್ಡ ಹೊಂದೋದು ನನಗೆ. ಈ ಅರಸು ಮಕ್ಕಳ ಅಸೂಯೆ ಇದೆಯಲ್ಲ, ಈ ಅಸೂಯೆ ನನಗೆ ಅಡ್ಡ ಬಂದಿದೆ ನಿನಗೆ ವಿದ್ಯೆ ಕಲಿಸ್ಲಿಕ್ಕೆ. ಹಾಗಂತ ನಿನ್ನನ್ನು ನಾನು ತಿರಸ್ಕರಿಸೋದಿಲ್ಲ, ನಿನಗೆ ವಿದ್ಯೆಯನ್ನು ಕಲಿಸ್ತೀನಿ ಅಂತ ಹೇಳಿ ಎಷ್ಟು ದೊಡ್ಡತನ ತೋರ್ತಾನೆ ದ್ರೋಣ. ಅಂದರೆ ಈ ಹುಡುಗನನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡು ತನ್ನ ಮಗನಾಗಿರ್ತಕ್ಕಂಥ ಅಶ್ವತ್ಥಾಮನ ಜೊತೆಗೆ ಕಲಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾನೆ. ಅಂದರೆ ಆ ವಿದ್ಯೆಗೆ ಅರಸಿ ಬಂದಿರತಕ್ಕಂತಹ, ವಿದ್ಯೆಯನ್ನು ಅಪೇಕ್ಷಿಸಿ ಬಂದಿರತಕ್ಕಂತಹ ಒಬ್ಬ ವಿದ್ಯಾರ್ಥಿಯನ್ನು ಗುರು ತಿರಸ್ಕರಿಸೋದಿಲ್ಲ. ಅಲ್ಲಿ ಕಲಿಸಲು ಸಾಧ್ಯ ಆಗದೇ ಇದ್ದದ್ದಕ್ಕೆ ತನ್ನ ಮನೆಯಲ್ಲಿ ಇಟ್ಟುಕೊಂಡು ತನ್ನ ಮಗನೊಂದಿಗೆ, ಅಶ್ವತ್ಥಾಮನೊಂದಿಗೆ ಕಲಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾನೆ. ಅಲ್ಲಿ ರಾಜರ ಮಕ್ಕಳ ಜೊತೆ ಕಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹೇಳ್ತಾನೆ, ಇವನು ಬಹಳ ಜಾಣ ಇದ್ದಾನೆ, ಶೂದ್ರನಾದರೂ ಕೂಡ ತುಂಬ ವಿದ್ಯಾವಂತ ಇದ್ದಾನೆ, ಕಲಿತು ಬಲ್ಲಿದನಾದ ಮೇಲೆ, ಬಿಲ್ವಿದ್ಯೆಯಲ್ಲಿ ಬಲ್ಲಿದನಾದ ಮೇಲೆ, ಬಿಲ್ವಿದ್ಯೆಯನ್ನು ಚೆನ್ನಾಗಿ ಕಲಿತ ಮೇಲೆ ನಮ್ಮ ಉಪಯೋಗಕ್ಕೆ, ಅಂದರೆ ರಾಜರ ಉಪಯೋಗಕ್ಕೆ ಬರ್ತಾನೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರೂ ಕೂಡ ಅವರು ಒಪ್ಪೋದಿಲ್ಲ. ಶೂದ್ರರ ಒಡನೆ ನಮಗೆ ಸಹಚರ್ಯ ಸಲ್ಲೋದು, ಅವ್ರ ಜೊತೆಗೆ ನಮಗೆ ಕಲಿಯೋಕ್ಕಾಗಲ್ಲ ಅಂತಕ್ಕಂಥ ದರ್ಪವನ್ನು ಈ ರಾಜರ ಮಕ್ಕಳು ತೋರಿಸ್ತಾರೆ. ಕೊನೆಗೆ ಇವನು ಮನೆಯಲ್ಲೇ ಕಲಿತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಹೀಗೆ ಮಾಡುವಾಗ ಇನ್ನೊಂದು ಬಹಳ ಮುಖ್ಯವಾದ ಕೆಲಸವನ್ನು ಕುವೆಂಪು ಕಲ್ಪನೆ, ಏಕಲವ್ಯ ಅನ್ನೋ ಹೆಸರನ್ನು ಕೂಡ ದ್ರೋಣಾಚಾರ್ಯ ಇಟ್ಟರು, ದ್ರೋಣಾಚಾರ್ಯರೇ ಏಕಲವ್ಯ ಅಂತ ಹೆಸರು ಇಟ್ಟದ್ದು ಅಂತಕ್ಕಂಥದ್ದನ್ನು ಇಲ್ಲಿ ಕುವೆಂಪು ಪ್ರಸ್ತಾಪ ಮಾಡ್ತಾರೆ. ಅದನ್ನೊಂದು ಅವರ ಹೊಸ ಕಲ್ಪನೆ ಅದು. ಯಾಕೆಂದರೆ ಈ ಕಾನಿನಲ್ಲಿರ್ತಕ್ಕಂಥ ನಿಸರ್ಗದ ಮಧ್ಯೆ ಇರ್ತಕ್ಕಂಥ ತಳ ಸಮುದಾಯದ ಹೆಸರುಗಳು ಹೀಗಿರೋದಿಲ್ಲ. ಇವನಿಗೆ ಅಲ್ಲಿ ಅವನ ತಾಯಿ ಬಚ್ಚ ಅಂತ ಇವನ ಹೆಸರು ಇರ್ತದೆ. ಆ ಬಚ್ಚನ ಹೆಸರನ್ನು ಆಡ್ಕೊಳ್ತಾರೆ, ಟೀಕೆ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಬಂದ ಮೇಲೆ
ದ್ರೋಣಾಚಾರ್ಯನೇ ಏಕಲವ್ಯ ಅಂತ ಹೆಸರಿಟ್ಟ ಅಂತಕ್ಕಂಥದ್ದನ್ನು ಕುವೆಂಪು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಏಕಲವ್ಯನೇ ಅದನ್ನು ತನ್ನ ತಾಯಿಗೆ ಹೇಳ್ತಾನೆ.